ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಮಾರ್ಚ್ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕಟಕ ರಾಶಿಯವರಿಗೆ ತುಂಬ ಸಂಕಷ್ಟದ ಸಮಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅವರಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡ್ಡಿ ಆತಂಕಗಳು, ಸಮಸ್ಯೆಗಳೇ ಬರ್ತಾ ಇದೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ಉದ್ಯೋಗ ಮಾಡುವ ಕಡೆಯೂ ಸಹ ಕಿರಿಕಿರಿ, ಆರೋಪ ಇವೆಲ್ಲ ಕಂಡು ಬರ್ತಾ ಇದೆ. ಈ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇಲ್ಲ. ಈ ರಾಶಿಯವರಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ಹಣಕಾಸಿನ ಸಮಸ್ಯೆ ಜಾಸ್ತಿ ಕಂಡುಬರ್ತದೆ. ಕೊಡಬೇಕಾದವರು ನಿಮ್ಮ ಸಮಯಕ್ಕೆ ಕೊಡೋದಿಲ್ಲ. ನೀವು ಮಾಡಬೇಕಾದ ವ್ಯವಹಾರಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ, ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಶ್ವತ್ಥ ವೃಕ್ಷಕ್ಕೆ ಗುರುವಾರಗಳಂದು 12 ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸ್ತಕ್ಕಂಥದ್ದು ಉತ್ತಮ. ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಂಥ ಒಂದು ಸಂದರ್ಭದಲ್ಲಿ ವೈದ್ಯರ ಸಲಹೆ, ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಂಬೋದು ಭಾಳ ಉತ್ತಮ. ವೀಕ್ಷಕರೇ, ನಾಗದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ಪ್ರಾಣ ಸಂಕಟದಂಥ ಸಂಕಷ್ಟಗಳು ಕಂಡುಬರ್ತವೆ. ಆದಷ್ಟು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಉತ್ತಮ. ಅದೇ ರೀತಿ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯ ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರಗಳಂದು ಷಷ್ಠಿ, ಪಂಚಮಿ, ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ, ಪೌರ್ಣಮಗಳಿರ್ತಕ್ಕಂಥ ದಿನಗಳಲ್ಲಿ ಪೂಜೆ ಕೊಡೋದು ಭಾಳ ಉತ್ತಮ. ವಿಶೇಷವಾಗಿ ರಾಹುಕಾಲದಲ್ಲಿ ಮಂಗಳವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ರಾಹುಕಾಲದಲ್ಲಿ ದೇವಿ ದೇವಾಲಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಬೋದು ಭಾಳ ಉತ್ತಮ. ವೀಕ್ಷಕರೇ, ಅದೇ ರೀತಿ ಶನಿ ಭಗವಾನರ ಎಫೆಕ್ಟು ಸಹ ನಿಮ್ಮ ರಾಶಿಗೆ ಇರೋದರಿಂದ ಆದಷ್ಟು ಹಿರಿಯರಿಗೆ ಗೌರವ ಕೊಡಿ. ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಯಾರೊಂದಿಗೆ ಏನೇ ವ್ಯವಹಾರಗಳನ್ನು ಮಾಡಬೇಕಿದ್ರೂ ಸಹ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಬೋದು ಭಾಳ ಉತ್ತಮ. ಒಂದು ರೀತಿ ಈಗ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭ ಕಾಲಸರ್ಪ ದೋಷ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಕಠಿಣವಾಗಿ ಸುತ್ತಕೊಂಡಿದೆ. ಹಾಗಾಗಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡಿಕೊಂಡು ಮುಂದೆ ನೋಡಿಕೊಂಡು ವ್ಯವಹಾರಗಳನ್ನು ಮಾಡಿ, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ, ಮನೆ ಕಟ್ಟೋದಕ್ಕಾಗಲಿ, ವಾಹನಗಳನ್ನು ತೆಗೆದುಕೊಳ್ಳೋದಕ್ಕಾಗಲಿ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ವೀಕ್ಷಕರೇ, ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಬಿಲ್ವಪತ್ರೆ, ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೆ ಆಂಜನೇಯನ ದೇವಸ್ಥಾನದಲ್ಲಿ ಸಿಂಧೂರಾರ್ಚನೆ, ಬಿಲ್ವಾರ್ಚನೆ, ವಿಶೇಷವಾಗಿ ಹನುಮಾನ್ ಚಾಲೀಸ್ ಪಾರಾಯಣವನ್ನು ದಿನನಿತ್ಯ 8 ಸಲ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆಯಾಗಿ ಪಾಸಿಟಿವಿಟಿ ಪ್ರಾರಂಭ ಆಗುತ್ತೆ. ಆದಷ್ಟು ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು. ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ, ಹೊರ ದೇಶ ಅಥವಾ ಹೊರ ಪ್ರವಾಸ ಹೋದಂಥ ಒಂದು ಸಂದರ್ಭಗಳಲ್ಲಿ ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ.
ಒಡವೆ ವಸ್ತ್ರಗಳು ಮಿಸ್ಸಿಂಗ್ ಆಗೋ ಸಾಧ್ಯತೆ ಇದೆ. ವಾಹನ ಅಪಘಾತ ಆಗುವ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿಯೂ ಏರುಪೇರು ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆ ವಹಿಸಿ ನಿರ್ಧಾರ ತೆಗೆದುಕೊಂಬುದು ಉತ್ತಮ. ವೀಕ್ಷಕರೇ, ಇಲ್ಲಿ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಆದಷ್ಟು ಸಾಲ ಮಾಡಿಕೊಳ್ಳಿಕ್ಕೂ ಹೋಗಬೇಡಿ, ಸಾಲ ಕೊಡಲಿಕ್ಕೂ ಹೋಗಬೇಡಿ. ನಿಮಗೆ ಬರಬೇಕಾದಂಥ ಹಣ ನೀವು ಅಂದುಕೊಂಡಂಥ ಟೈಮ್ಗೆ ಬರೋದಿಲ್ಲ. ಆ ಕಾರಣದಿಂದ ನಿಮಗೆ ಆ ಹಣ ಬರೋವರೆಗೂ ನಿಮ್ಮ ಏನು ಹೊಸ ವ್ಯವಹಾರಗಳನ್ನು ಮಾಡಬೇಕು ಅಂತಿರ್ತೀರೋ ಅದನ್ನು ಸದ್ಯಕ್ಕೆ ತಡೆ ಹಿಡಿಯೋದು ಉತ್ತಮ. ಹಾಗೆ ನಿಮಗೆ ಆದಷ್ಟು ಉತ್ತರ ದಿಕ್ಕು ಪೂರ್ವ ದಿಕ್ಕುಗಳು ಶುಭಪ್ರದವಾಗಿರ್ತದೆ. ಅಥವಾ ಉತ್ತರ ಈಶಾನ್ಯ ಆಗಿರ್ಬೋದು, ಪೂರ್ವ ಈಶಾನ್ಯದ ದಿಕ್ಕಿನ ವ್ಯವಹಾರಗಳಿಂದ ತುಂಬ ಲಾಭವನ್ನು ಗಳಿಸುವ ಅವಕಾಶಗಳು ಇದೆ. ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಮತ್ತು ಸರಸ್ವತಿ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.